ಇದೆ ಈ ಸೆಟ್ಟಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ಯಾರು ಕ್ಯಾಮ್ರಾನೆಲ್ಲ ಆನ್ ಮಾಡಿರೋದು? ಗಿಲ್ಲಿ ನಟ. ಸುಮ್ಮನಿಲ್ಲ ಅಣ್ಣ, ಮೈಕ್ ಆಫ್ ಮಾಡ್ರಣ. ಯಾರು ಕ್ಯಾಮ್ರಾನೆಲ್ಲ ಆನ್ ಮಾಡಿರೋದು? ರಾಂಗ್ ಆಗುತ್ತೆ. ಆಫ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ರಿ, ಸ್ಕಿಟ್ ಎಲ್ಲ ಬ್ಯಾಂಗ್ ಆಗುತ್ತೆ. ಏನ್ ಸಮಸ್ಯೆ ಇದೆ ಗುರುಗಳೇ? ನಾವು ಮಾಡೋ ಜೋಕ್ಗೆ ಜಡ್ಜಸ್ ಎಲ್ಲ ಬಿದ್ದು ಬಿದ್ದು ನಗ್ತಾವ್ರಲ್ಲ. ಲೇ ಜಡ್ಜಸ್ ಬರೀ ಒಂದು ಜೋಕ್ ಕಾಪಾಡ್ಬೇಕು ಅಂತ ನಗ್ತಾ ಇಲ್ಲ ಕಣೋ, ಇಡೀ ಶೋ ಕಾಪಾಡ್ಬೇಕು ಅಂತ ನಗ್ತಾವ್ರೆ. ಫಸ್ಟ್ ಅವ್ರ ಕೈ ಮುಗಿ. ಹಣ ಎಲ್ಲಾರ ಟೀಮ್ನ ಸಮಸ್ಯೆನ ಬಿಚ್ಚಿ ಹೇಳೋಕೆ ಬಂದಿರೋ ಜರ್ಮನಿ ಜ್ಯೋತಿಷಿ ನಾನು. ಗಿಳಿಯೇ ಓ ಗಿಳಿಯೇ, ಸಮಸ್ಯೆಗೆ ಒಳಗಾಗಿರುವ ಮೊದಲನೇ ಟೀಮ್ ಯಾವುದು? ಅನ್ಕೊಂಡೆ, ಪಳಪಳ ಅಂತ ಒಳಿದಿರೋ ಅನುಶ್ರೀ ಮೇಡಮ್ ಅಂತ ಅನ್ಕೊಂಡೆ. ಮೇಡಮ್ ಇದೆ, ನಿಮ್ಮ ಟೀಮಲ್ಲೂ ಒಂದು ಸಮಸ್ಯೆ ಖಂಡಿತ ಇದೆ. ಹೌದು. ಹೆಂಗಿದೆ? ಹನುಮಂತು ಅನ್ನೋ ಒಂದು ಜಂತು ನಿಮ್ ಟೀಮಲ್ಲಿ ಸೇರ್ಕೊಂಡಿದೆ ಅಕ್ಕ. ಇದು 100% ಸತ್ಯ. ಗುರುಗಳೇ, ಹಾ ಹನುಮಂತು ಪ್ರಾರಂಭದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರಲ್ಲ ಗುರುಗಳೇ. ನೋಡ, ಹನುಮಂತನ್ನ ಟೀಮಲ್ಲಿ ಇಟ್ಕೊಳ್ಳೋದು, ಬಬಲ್ ಗಮ್ನ ಬಾಯಲ್ಲಿ ಇಟ್ಕೊಳ್ಳೋದು ಎರಡು ಒಂದೇ. ಫಸ್ಟ್ ಟೇಸ್ಟ್ ಆಗಿರುತ್ತೆ, ಆಮೇಲೆ ಬಾಯಲ್ಲಿ ವೇಸ್ಟ್ ಆಗಿರುತ್ತೆ ಅಕ್ಕ. ಆದ್ರೂ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನು? ನಿಮ್ಮ ಟೀಮಿನ ನಿಜವಾದ ವಾರಿಯರು ಅಂದ್ರೆ ಅದು ರಮೇಶ್ ಯಾದವ್ ಅವರು. ಯಾಕೆ ಅಂತ ಕೇಳ್ತೀರಾ? ಯಾಕೆ ಗಿಲ್ಲಿ? ಸ್ಕಿಟ್ ಅಲ್ಲಿ ತಾನು ತಲೆನ ತಗ್ಸಿ ಟೀಮಲ್ಲಿರೋರೆಲ್ಲೂ ತಲೆ ಎತ್ಕೊಂಡು ಓಡಾಡೋ ತರ ಮಾಡಿದ್ದು ರಮೇಶ್ ಯಾದವ್ ಅವರು. ನಿಜ ನಿಜ. ಅಕ್ಕ, ಪ್ರತಿ ವಾರ ಒಂದು ಲೋ ಬಜೆಟ್ ಲೇಡಿ ಗೆಟಪ್ ಹಾಕಿ ಸ್ಕಿಟ್ ಹಿಟ್ ಮಾಡ್ತಿರೋದು ರಮೇಶ್ ಯಾದವ್ ಅವರು. ನಿಜ ನಿಜ. ರಮೇಶ್ ಯಾದವ್ ಅವರೇ, ನಿಮ್ ತರನೇ ನಿಮ್ ಟೀಮಲ್ಲಿ ಇರೋರೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದೇ ಪರಿಹಾರ. ಅಂಡರ್ಟೇಕರ್ದು ಆ ಏರ್ ಕಿತ್ಕೊಂಡು ಎಲ್ಲಾ ರೂಮಲ್ಲಿರೋ ಬೀರುಲ್ ಇಟ್ಕೊಂಡು ಪೂಜೆ ಮಾಡಿ ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ. ಗಿಳಿಯೇ ಗಿಳಿಯೇ, ಸಮಸ್ಯೆಗೆ ಒಳಗಾಗಿರೋ ನೆಕ್ಸ್ಟ್ ಟೀಮ್ ಯಾವುದು? ಇದೇನು ಫೇಸ್ಗಿಂತ ಬರೀ ಗ್ಲಾಸೇ ಕಾಣಿಸ್ತಾ ಇದೆ? ಹಂಗಂದ್ರೆ ಕುರಿಯಣ್ಣನೇ. ಗುರುಗಳೇ, ಹಾ. ಕುರಿ ಸರ್ ಟೀಮು ಮೊದಲನೇ ವಾರನೇ 1 ಲಕ್ಷ ಗೆದ್ದುಬಿಟ್ರು. ಅವ್ರ ಟೀಮಲ್ಲಿ ಸಮಸ್ಯೆನೇ ಇಲ್ಲ. ನೀನ್ ಹೇಳಿದ್ದು 100% ಸತ್ಯ. ಕುರಿ ಸರ್ ಟೀಮಲ್ಲಿ ಯಾವುದೇ ತರಹದ ಸಮಸ್ಯೆ ಇಲ್ಲ, ಆದ್ರೆ ಕುರಿಯಣ್ಣನೇ ಒಂದು ದೊಡ್ಡ ಸಮಸ್ಯೆ. ಕರೆಕ್ಟ್ ಆಗಿ ಹೇಳ್ದೆ ಮಗ. ಇದ್ಯಾಕ ನಮ್ ಟೀಮಲ್ಲಿ ಸಮಸ್ಯೆ ಇದೆ ಅಣ್ಣ, ಇಷ್ಟಿಷ್ಟು ಉದ್ದ ಇದೆ ಅಣ್ಣ. ನಿಮ್ಮನ್ನ ಈ ಶೋ ಅಲ್ಲಿ ಕಮೆಂಟ್ ಕೊಡೋಕ್ ಇಟ್ಕೊಂಡವ್ರೆ ಅಂತ ಎಲ್ರು ಅನ್ಕೊಂಡವ್ರೆ, ಕಂಟೆಂಟ್ ಕೊಡೋಕ್ ಇಟ್ಕೊಂಡವ್ರೆ ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅದೇ ಸಮಸ್ಯೆ ಅಣ್ಣ. ದಯವಿಟ್ಟು ನಿಮ್ಮ ಟೀಮ್ ಹೆಸರನ್ನ ಕುರಿ ಬುಲ್ಡೋಜರ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಗುರುಗಳೇ? ಯಾಕೆ? ಎಲ್ರೂ ಟೀಮ್ಗಿಂತ ಜಾಸ್ತಿ ಬುಲ್ಡೋಜರ್ಗಳು ನಿಮ್ ಟೀಮಲ್ಲೇ ಇವೆ, ಅದಕ್ಕೆ ಅಣ್ಣ. ಕುರಿ ಅಣ್ಣ, ನಿಮ್ಮ ಟೀಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಏನು ಅಂತ ಕೇಳ್ತೀರಾ? ಏನು? 400 ಕೋಟಿ ಸೆಟ್ ಹಾಕಿರೋ ಸಿನಿಮಾನ 1.5 GB ನೆಟ್ ಹಾಕಿ ರಿವ್ಯೂ ಮಾಡ್ಬಿಡ್ತಾನೆ ಅವನೇ ನವಾಜು. ಅದೊಂದೇ ಪ್ಲಸ್ ಇರೋದು ಅಣ್ಣ ನಿಮ್ಮ ಟೀಮಲ್ಲಿ. ಗುರುಗಳೇ, ಹಾ, ಪಾಪ ಅವ್ರ ಟೀಮ್ಗೆ ಒಂದು ಸಮಸ್ಯೆಗೆ ಪರಿಹಾರ ಹೇಳ್ಬಿಡಿ. ಉಲ್ಲಾಸ್ಗೆ ಒಂದು ಪುಟ್ಬೋಸಿ ಹಾಕ್ಸಿ, ಆ ಕ್ಯಾಸ್ಪರೋ ತೂತೊಳಗಡೆ ಒಂದ್ಸರಿ ನುಗ್ಸಿ, ಮೋಟ್ಕ 9 ಕಲಿ 4 ಸಲ ತುಳಿಸ್ಬಿಟ್ರೆ ಮುಗೀತು, ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ತದೆ. ಗಿಳಿಯೇ, ನೆಕ್ಸ್ಟ್ ಸಮಸ್ಯೆಗೆ ಒಳಗಾಗಿರೋ ಟೀಮ್ ಯಾವುದು? ಇಲ್ಲಿ ಇಲ್ಲೊಂದು ಸಮಸ್ಯೆ ಇದೆ. ಏನಣ್ಣ? ಇಲ್ಲಿ ಯಾರು ಬಜರ್ ಕೊಟ್ಟಿಲ್ಲ ಅಣ್ಣ. ಇದು ಲ್ಯಾಗ್ ಮಾಡಿದಾಗಲೇ ಗೊತ್ತಾಯ್ತು ನಿಮ್ದೇ ಇದು ಟೀಮ್ ಅಂತ. ಅಣ್ಣ, ನಿಮ್ಗೂ ನಿಮ್ ಟೀಮ್ಗೂ ಇಷ್ಟೇ ವ್ಯತ್ಯಾಸ. ನೀವು ಆಂಕರಿಂಗ್ ಮಾಡಿದ್ರೆ ಸ್ವ್ಯಾಗ್ ಆಗಿರುತ್ತೆ, ನಿಮ್ ಟೀಮು ಸ್ಕಿಟ್ ಮಾಡಿದ್ರೆ ಲ್ಯಾಗ್ ಆಗಿರುತ್ತೆ, ಇಷ್ಟೇ ವ್ಯತ್ಯಾಸ ಅಣ್ಣ. ಅಪ್ಪಣ್ಣನ ಸ್ಕಿಟ್ಟು ವೆಲ್ಡಿಂಗ್ ಅಲ್ಲಿ ಬರೋ ಫೈರು ಎರಡು ಒಂದೇ. ಬರಿಗಣ್ಣಲ್ಲಿ ನೋಡಕ್ ಆಗಲ್ಲ ಅಣ್ಣ, ಅದಕ್ಕೆ ಅವಾಗ ಅಣ್ಣ ಕೂಲಿಂಗ್ ಗ್ಲಾಸ್ ಹಾಕುತ್ತಾ ಇರ್ತಾರೆ. ಸರಿ ಗುರುಗಳೇ, ಹಾ. ಅವ್ರ ಟೀಮಲ್ಲಿ ಯಾವ್ದು ಪ್ಲಸ್ ಪಾಯಿಂಟ್ ಇಲ್ವೋ? ಖಂಡಿತವಾಗ್ಲೂ ಪ್ಲಸ್ ಪಾಯಿಂಟ್ ಇದೆ. ಅವ್ರ ಟೀಮ್ಗೂ ಬಟ್ಟೆ ಅಂಗಡಿಗೂ ಒಂದೇ ವ್ಯತ್ಯಾಸ. ಬಟ್ಟೆ ಅಂಗಡಿ ಮುಂದೆ 3 ಗೊಂಬೆನ ನಿಲ್ಸಿರ್ತಾರೆ, ಅವ್ರ ಟೀಮಲ್ಲಿ 1 ಗೊಂಬೆನ ಕೂರ್ಸಿರ್ತಾರೆ, ಅದೇ ಆಸ. ಗುರುಗಳೇ, ಹಾ, ಅವ್ರ ಟೀಮಿನ ಸಮಸ್ಯೆಗೆ ಪರಿಹಾರ ಹೇಳ್ಬಿಡಿ. ಅಕುಲಣ್ಣ, ನಿಮ್ಮ ಟೀಮಿನ ಸಮಸ್ಯೆಗೆ ಪರಿಹಾರ ನೀವು ಆ ಟಿವಿ ಈ ಟಿವಿ ಇರೋ ಬರೋ ಟಿವಿ ಎಲ್ಲಾ ಟಿವಿಲು ಆಂಕರಿಂಗ್ ಮಾಡಿ ಮುಗಿಸ್ಬಿಟ್ಟಿದ್ದೀರಾ. ಉಳ್ಕೊಂಡಿರೋದು ಒಂದೇ ಟಿವಿ, ಅದು CCTV. ಅದ್ರ ಮುಂದೆ ಹೋಗಿ ಮೂಗು ಮುಚ್ಕೊಂಡು 3 ಅವರು ಆಂಕರಿಂಗ್ ಮಾಡ್ಬಿಟ್ಟು ಬನ್ನಿ, ನಿಮ್ ಟೀಮ್ ಎಲ್ಲ ಟಾಪ್ ಅಲ್ಲಿ ಬರ್ತದೆ. ಗಿಳಿಯೇ, ಸಮಸ್ಯೆಗೆ ಒಳಗಾಗಿರೋ ನೆಕ್ಸ್ಟ್ ಯಾವುದು? ಶ್ವೇತಾ ಮೇಡಮ್. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅನ್ನೋ ಶ್ವೇತಾ ಮೇಡಮ್ ಟೀಮ್ ಅದು. ಅವ್ರ ಟೀಮಿನ ಸಮಸ್ಯೆ ಏನು? ಎಲ್ಲಾ ಟೀಮಲ್ಲೂ ಆಕ್ಟಿಂಗ್ ಅಲ್ಲಿ ಸಮಸ್ಯೆ ಇದ್ರೆ ಅವ್ರ ಟೀಮಲ್ಲಿ ಸಿದ್ದಿ ಟಾಕಿಂಗ್ ಅಲ್ಲೇ ಸಮಸ್ಯೆ ಇದೆ ಕಣೋ, ಅದೆಲ್ವೋ ದೊಡ್ಡ ಸಮಸ್ಯೆ. ಸರಿ ಗುರುಗಳೇ, ಹಾ, ಪಾಪ ಅವ್ರ ಟೀಮ್ ಸಮಸ್ಯೆಗೆ ಪರಿಹಾರ. ಅವ್ರ ಟೀಮ್ ಸಮಸ್ಯೆಗೆ ಪರಿಹಾರ ಏಂಜಲ್ ತರ ಇರೋ ನಯನ, ಎಮ್ಮೆ ಎಂಜಲು ದ್ರಾಕ್ಷಿ ಗೊಂಚಲು ಇವೆರಡನ್ನು ಪೇಸ್ಟ್ ಮಾಡಿ ಫೇಸ್ ವಾಶ್ ಮಾಡ್ಕೊ, ನಿಮ್ ಟೀಮ್ ಟಾಪ್ ಅಲ್ಲಿ ಬರ್ತದೆ.
ಸರಿ ಹಾ. ಸರಿ ಗುರುಗಳೇ, ಹಾ ಎಲ್ಲಾ ಟೀಮ್ ಸಮಸ್ಯೆ ಹೇಳಿದ್ರೆ ಹಾ ನಮ್ ಟೀಮ್ ಸಮಸ್ಯೆ ಲೇ ಅಲ್ಲಿ ನೋಡಿ ಆನಂದ್ ರೆಡ್ಡಿ ಎಷ್ಟು ಚೆನ್ನಾಗವ್ರೆ, ಹೀರೋ ಥರ ಅವ್ರೆ. ನಮ್ಮ ಟೀಮ್ ಲೋಗೋದಲ್ಲೇ ದೊಡ್ಡ ಸಮಸ್ಯೆ ಆಯ್ತಣ್ಣ. ನೀವು ನೋಡೋಣ ಎಷ್ಟು ಚೆನ್ನಾಗಿದ್ದೀರಾ. ಮಾಸ್ಟರ್ ಆನಂದ್ ಅಣ್ಣನ ಫೋಟೋ ಲೋಗೋಗೆ ಹಾಕು ಅಂದ್ರೆ ಯಾರೋ ರಿಟೈರ್ಡ್ ಆಗಿರೋ ಹೆಡ್ ಮಾಸ್ಟರ್ ಫೋಟೋ ಲೋಗೋ ಹಾಕ್ತಂಗೆ ಹಾಕವ್ರಣ್ಣ. ಅದೇ ದೊಡ್ಡ ಸಮಸ್ಯೆ. ಆದ್ರೂ ಹಾ. ಪ್ರತಿ ವಾರ ನಾವೇ ಫಸ್ಟ್ ಕಿಟ್ ಮಾಡ್ತೀವಿ, ಹಾ. ಆದ್ರೂ ಯಾಕೆ ನಾವು ಲಕ್ಷ ಗೆಲ್ತಿಲ್ಲ? ನೋಡೋ ನಮ್ಮ ಟೀಮ್ ಒಂಥರ ಕರ್ಬೇವಿನ ಸೊಪ್ಪಿದ್ದಂಗೆ. ಅಡುಗೆ ಮಾಡ್ಬೇಕಾದ್ರೆ ಫಸ್ಟ್ ಹಾಕ್ತಾರೆ, ಊಟ ಮಾಡ್ಬೇಕಾದ್ರೆ ಫಸ್ಟ್ ಸೈಡ್ಗೆ ಹಾಕ್ತಾರೆ, ಹಂಗೆ ಸೂಟಲ್ಲಿ ಫಸ್ಟ್ ಹಾಕ್ತಾರೆ, ಟೆಲಿಕಾಸ್ಟ್ ಲಾಸ್ಟ್ ಹಾಕ್ತಾರೆ ಕಣು. ಆದ್ರೂ ಮೊದಲನೇ ವಾರ ನಾವೇ 1 ಲಕ್ಷ ಗೆಲ್ಬೇಕಾಯ್ತು, ಜಗಪ್ಪರ್ ಗೆದ್ಬಿಟ್ರು. ನೋಡ ನಾನೊಂಥರ ವಿರಾಟ್ ಕೊಹ್ಲಿ ಇದ್ದಂಗೆ. ಫಸ್ಟ್ 1-2 ಅವರ್ ಸಿಂಗಲ್ ಆಡ್ಕೊಂಡು ಸೈಲೆಂಟ್ ಆಗಿರ್ತೀನಿ, ಆಮೇಲೆ ಫಿಕ್ಸ್ ಆಗಿ 6 ಮೇಲೆ 6 ಹೊಡಿತೀನಿ. ಮತ್ತೆ ಅವನು ಫೇಮ್ ಆದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆವರೆಗೂ ಅವನು ಫಾರ್ಮ್ ಅಲ್ಲಿ ಅವನೇನೋದು ಇಂಪಾರ್ಟೆಂಟ್. ಮೊದಲೇ ಅವನು ಗೆದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆವರೆಗೂ ಯಾವನ್ ಇದ್ದ ಅನ್ನೋದು ಇಂಪಾರ್ಟೆಂಟ್. ಗುರುಗಳೇ, ಹಾ. ಹಾಗಾದ್ರೆ ಈ ವಾರ ನಾವು 1 ಲಕ್ಷ ಗೆಲ್ತೀವೋ? 100% ನಾವೇ ಗೆಲ್ತೀವಿ ಆನಂದಣ್ಣ. ಹೆಂಗ್ ಗೆಲ್ತೀರಿ? 100% ನಾವೇ ಗೆಲ್ತೀವಿ. ಏನ್ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಲ್ಲ? ಯಾಕೆಂದ್ರಣ್ಣ ಫಸ್ಟ್ ವಾರ ಯಾರು ಗೆದ್ರಪ್ಪ? ಕೂರಿ ಸಾರು ಫಸ್ಟ್ ಕೂರ್ಸವ್ರೆ. ಸೆಕೆಂಡ್ ವಾರ ಯಾರು ಗೆದ್ರಪ್ಪ? ಶ್ವೇತಾ ಮೇಡಮ್. ಸೆಕೆಂಡ್ ಕೂರ್ಸವ್ರೆ. ಅವ್ರು ಆರ್ಡರ್ ಮಾಡಿ ಕೂರಿಸ್ಬಿಟ್ಟವ್ರೆ ಕೊನೆ ಯಾರ್ಯಾರು ಗೆಲ್ಬೇಕು ಯಾವ್ಯಾವ ವಾರ ಅಂತ. ನೋಡು ಅಕುಲ್ ಅಣ್ಣ ಲಾಸ್ಟ್ ಅಲ್ಲಿ ಕೂತವ್ರೆ. ಅವ್ರು ಕರ್ನಾಟಕ ಜನತೆಗೆ ಗೊತ್ತವ್ರು ಲಾಸ್ಟ್ ಅಲ್ಲಿ ಗೆಲ್ತಾರೆ ಅಂತ. ಅಂದ್ರೆ ನಿನ್ ನಂಬರ್ ಇದೆ ಅಂತ ಅವಾಗ. ನನ್ನ ನಂಬರ್ ಇದೆ ಹಂಗಾದ್ರೆ. ಗುರುಗಳೇ, ಆ? ಎಲ್ಲಾರ ಸಮಸ್ಯೆಗೆ ಪರಿಹಾರ ಹೇಳ್ಬಿಟ್ಟು ನಮ್ನ ಕೃತಾರ್ಥರನ್ನಾಗಿ ಮಾಡಿ. ಎಲ್ಲಾ ಸಮಸ್ಯೆಗೂ ಒಂದೇ ಪರಿಹಾರ ಅಕ್ಕ. ಏನದು? ನಾವೆಲ್ಲ ಕಾಮಿಡಿ ಮಾಡ್ತೀವಿ ಅಂತ 30 ಜಿಲ್ಲೆ ಸುತ್ತಿ ತಂದಿ ಇಲ್ಲಿ ನಿಲ್ಸವ್ರಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಅವ್ರನ್ನ ಹಬ್ಬ ಏನಾಡು ಗೇಟ್ ಮುಂದೆ ಗುಂಡಿ ತೋಡ್ಬಿಟ್ಟು ಮುಚ್ಚಿಬಿಡ್ಬೇಕು. ಒಂದೇ ಪರಿಹಾರ ಇರೋದು. ಗುರುಗಳೇ, ಹಾ ನಾವಿಷ್ಟೆಲ್ಲ ಇದು ಮಾಡು. ಹಾ. ಇವ್ರು ನಮ್ನ ಸುಮ್ಮನೆ ಬಿಡ್ತಾರೋ? ಸತ್ಯವಾಗ್ಲೂ ಬಿಡಲ್ಲ. ಓಡು ಸಾಂಗ್ ಹಾಕ್ತಾರೆ. ಬಾರ ಈ ಕಡೆ. ಈಗ ನಾವು ಜಡ್ಜಸ್ ನ ಕೇಳೋಣ. ಅಕುಲ್ ಸರ್, ನಾನು ಬಜರ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೊಂದು ದೊಡ್ಡ ಕಾರಣ ಇದೆ. ಅಲ್ಲಿ ಸಮಸ್ಯೆ ಹೇಳ, ನಿಮ್ಮ ಓನರ್ ನಮ್ಮ ಟೀಮ್ಗೆ ಫಸ್ಟ್ ಬಜರ್ ಕೊಡಲ್ಲ, ಅವರು ಲಾಸ್ಟ್ ಅಲ್ಲಿ ಕೊಡ್ತಾರೆ. ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಕೊಡ್ತಾರೆ. ಚೆನ್ನಾಗಿದೆ. ಬಟ್ ಗಿಲ್ಲಿ ಬ್ರಿಲಿಯಂಟ್. ಇದು ಪಕ್ಕ ಗಿಲ್ಲಿಯ ಸ್ಕಿಟ್ ಇದು. ಅಂದ್ರೆ ಇದು ಗಿಲ್ಲಿಗೆ ಹೇಳಿ ಮಾಡಿಸ್ದಿರೋಂತ ಸ್ಕಿಟ್ ಇದು. ಸಕ್ಕದ ಮಾಡಿದೆ ಮಗನೇ. ಅಂಡ್ ನಿಮ್ ಜೊತೆ ಸಾಥ್ ನೀಡಿರುವಂತ ನಮ್ಮ ದರ್ಶನ್ ಇರ್ಬೋದು ಅಂಡ್ ಮೇಸ್ಟ್ರು ಇರ್ಬೋದು, ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಗುಡ್ ಲಕ್. ವಾವ್, ಆನಂದ್ ಸರ್ ಇನ್ನು ಬಜರ್ ಕೊಟ್ಟಿಲ್ಲ. ಇಲ್ಲ ಅದಕ್ಕಂತಲ್ಲ, ಇವತ್ತು ನಮ್ಮ ಮುರಳಿ ಮಾಸ್ಟ್ರು ಕಳೆದ 2 ವಾರಗಳಿಂದ ಇವತ್ತು ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಹಿ ಡಿಸರ್ವ್ಸ್ ಗ್ರೀನ್ ಲೈಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕಾಮಿಡಿ ಮಾಡ್ಬೇಕಾದ್ರೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ರೋಸ್ಟ್ ಮಾಡ್ತಾರೆ. ಅದಕ್ಕೆ ಇವತ್ತು ಪ್ರಾಯಶಃ ಗಿಲ್ಲಿ ಜ್ಯೋತಿಷ್ಯ ಕೇಂದ್ರ ಅಂತ ತಗೊಂಡು ಎಲ್ಲರನ್ನು ರೋಸ್ಟ್ ಮಾಡೋ ಅಂತ ಒಂದು ಕಾರ್ಯಕ್ರಮ ಮಾಡ್ದ ಅನ್ಸುತ್ತೆ. ಹೌದು. ಆ್ಯಂಡ್ ಕಾಮಿಡಿಯಲ್ಲೇನೆ ಆ್ಯಕ್ಚುಲಿ ಬೆಸ್ಟ್ ಏನು ಅಂದ್ರೆ ನಮ್ಮನ್ನ ನಾವು ತಮಾಷೆ ಮಾಡ್ಕೊಂಡು ಮಾಡೋದಿದೆಯಲ್ಲ, ಅದು ನೋಡುಗರಿಗೆ ಅಂದರೆ ಅಲ್ಟಿಮೇಟ್ ಯಾರು ವ್ಯೂವರ್ ನೋಡ್ತಾನೆ ಅವನಿಗೆ ತುಂಬ ಮಜಾ ಕೊಡ್ತಕ್ಕಂಥ ಒನ್ ಆಫ್ ದಿ ಫಾರ್ಮೇಟ್ ಆಫ್ ದ ಕಾಮಿಡಿ. ಅದು ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆಲ್ ದ ಬೆಸ್ಟ್.